ಇವತ್ತು ಚಿಲ್ಲಿ ಚಿಕನ್ ಮಾಡುವ. ಅದಕ್ಕೆ 1.5 kg ಕೋಳಿ, ಬೋನ್ಲೆಸ್ ಅಲ್ಲ, ಬೋನ್ ಇತ್ತಿದ್ರಾಗೆ ಎಲ್ಲ ಬೋನ್ಲೆಸ್ ತಗೊಂತ ನಮಗೆ ಇಡೀ ಕೋಳಿಗೆ ಬೋನ್ ಸಮೇತ ಬರುತ್ತೆ, ನಾವು ಲೆಸ್ ಮಾಡಿಲ್ಲ. ಅದಕ್ಕೀಗ ಮಾಡುವ ಚಿಲ್ಲಿ ಚಿಕನ್ ಮಾಡೋಕ್ಕೆ ಈ ಚಮಚದ ಅಳತೆಗೆ 5 ಚಮಚ ಕಾರ್ನ್ಫ್ಲೋರ್ ತಗೊಂಡಿದ್ದೆ, 5 ಚಮಚ ಇತ್ತು. ಆಮೇಲೆ 1 ಚಮಚ ಇತ್ತು ಮೈದಾ ಹುಡಿ ಹಾಕಿದೆ. ಆಮೇಲೆ ಇದು ಪೆಪ್ಪರ್ ಪೌಡ್ರ್ ಮಾತ್ರ ಇಷ್ಟು ಹಾಕ್ಬೇಕು, 1 ಚಮಚ. ಇದು ಪೆಪ್ಪರ್ ಪೌಡ್ರ್ ಚಮಚ ತಗೊಂಡಿದೆ. ಈ ಚಮಚದಾಗ 5 ಚಮಚ ಉಪ್ಪು ಇಷ್ಟೇ ಹಾಕಬೇಕು. ಅರಿಶಿನ ಪುಡಿ ಆಲ್ರೆಡಿ ಹಾಕಿದೆ ಕೋಳಿಗೆ. ಲಿಂಬು, ಚಿಕ್ಕದೊಂದು ಲಿಂಬು, 2 ಹಿಂಡಿ ಬಿಡುತ್ತೆ. 2 ಮೊಟ್ಟೆ ಹಾಕಿ ಕಲಸಿ 1 ಗಂಟೆ ಹೊತ್ತು ಬದಿಗಿಡ್ತೆ. ನಾನು ಅರ್ಧ ಗಂಟೆಗೂ ಮಾಡ್ಲಕ್ಕೆ ಟೈಮ್ ಇತ್ತಲ್ಲ, 1 ಗಂಟೆ ಹೊತ್ತು ಬದಿಗಿಡು. ಈಗ ಇದನ್ನ ಕೋಳಿನ ಆಗ ಮ್ಯಾರಿನೇಟ್ ಮಾಡಿತ್ತಲ್ಲ, ಇದನ್ನ ಈಗ ಒಂದೊಂದೇ ಹಾಕಿ ಹೊಕ್ಕೊಂಬ ಕಬಾಬ್ ಬಣ್ಣ ಮಾಡು. ಎಣ್ಣೆ ಕಾಡಿತ ಬಿಟ್ಟೆ, ಬಿಡಿ ಬಿಡಿಯಾಗಿ ಚೆಂದ ಮಾಡಿ ಫ್ರೈ ಮಾಡ್ಕೊಂಡು ಆಯ್ತು. ಇದು ಇಷ್ಟು ರೋಸ್ಟ್ ಸಾಕು. ಇದನ್ನು ತೆಕ್ಕಂಬ. ಇದೆಲ್ಲ ಈಗ ಆಯ್ತು. ಇದು ಲಾಸ್ಟ್. ಇದನ್ನು ತೆಗೆದ್ರೆ ಕಬಾಬ್ ಎಲ್ಲ ರೋಸ್ಟ್, ಇದು ಕೋಳಿ ಎಲ್ಲ ರೋಸ್ಟ್ ಆಯ್ತು. ಇನ್ನು ಇದನ್ನು ತೆಗೆದಿಟ್ಟಿಟ್ಟು ಚಿಲ್ಲಿ ಮಾಡು. ಫೈನಲ್ ತೆಂಗಿನ ಎಣ್ಣೆ ಹಾಕಂಬ. ಚಿಕನ್ ಚಿಲ್ಲಿ ಮಾಡೋಕ್ಕೆ ಬೆಳ್ಳುಳ್ಳಿ ಹಾಕಂಬ. ಸ್ವಲ್ಪ ಹಸಿಮೆಣಸು ಹಾಕುವ. ಒಂದು 4 ಹಸಿಮೆಣಸು ಕೊಟ್ಟು ಬೆಳೆಸ್ಕೊಳ್ಳಿ. ನೀರುಳ್ಳಿ ಹಾಕುವ. ಚೌಕ ಮಾಡ್ಕೊಂಡಿದ್ದೆ ಈರುಳ್ಳಿ, ಈ ಥರ ಮಾಡ್ಕೊಂಡಿದ್ದೆ. ಹೀಗೆ ಫ್ರೈ ಆಯಿಲ್. ದೊಣ್ಣೆ ಮೆಣಸು ಹಾಕ್ತೆ, ಇದೊಂಚೂರು ಫ್ರೈ ಆಗಿದೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೆ. ಆಗ ಇದು ಕಲ್ಸಕ್ಕೆ ಹಾಕೋಣಿಲ್ಲ. 7 ಚಮಚ ಇತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಟ್ಟಿಗೆ ಮಿಕ್ಸಿ ಹಾಕಿ ಗರ್ಭ ಮಾಡು. ಅದಾಯ್ತು. ಆಮೇಲೆ ಕೊತ್ತಂಬರಿ ಹುಡಿ ಹಾಕ್ತೇವೆ. ಇದಕ್ಕೆ ಫ್ರೈ ಆಗಿದೆ. ಇದು ಹೊರಗೆ ಕೊತ್ತಂಬರಿ ಅಲ್ಲ, 2 ಚಮಚ ಹಾಕ್ತೆ. ಕೊತ್ತಂಬರಿ ಪೌಡ್ರ್ ಇದನ್ನು 1 ಚಮಚ ಹಾಕ್ತೆ. ಪೆಪ್ಪರ್ ಪೌಡ್ರ್, ಕಾಳುಮೆಣಸು ನೋಡಿ. ಈಗ ಎಣ್ಣೆಗೆಲ್ಲ ಫ್ರೈ ಆಗಿ ಟೊಮೆಟೊ ಸಾಸ್ 1 ಚಮಚ 1 ಚಮಚ ಹಾಕ್ತೆ. ಟೊಮೆಟೊ ಸಾಸ್, ಆಮೇಲೆ ಚಿಲ್ಲಿ ಸಾಸ್ ಇದು ಹಾಗೆ 1 ಚಮಚ ಇದ್ರೆ ಅಷ್ಟೇ. ಇದು ಕಡೆಗೆ ಇದು ಸೋಯಾ ಸಾಸ್, ಕಾರ್ನ್ಫ್ಲೋರ್ 1 ಚಮಚ ತೊಯ್ದು ಇಟ್ಕೊಂಡಿದ್ದೆ, ಅದನ್ನ ಹಾಕ್ತೆ. ಈಗ ಹಾಂ, ಈಗ ಇದನ್ನು ಸಾಕಿ ಸಮ ಕೊದೀತ. ಇದು ಹಾಕುವ, ಫ್ರೈ ಮಾಡ್ಕೊಳ್ಳೋದು ಚಿಕನ್ ಹಾಕುವ. ಚಿಕನ್ ಚಿಲ್ಲಿ ಇವೆಲ್ಲ ಇದು ಹೊಂದ್ಕೊಂಡ್ರೆ ಫ್ರೈ ಚಿಲ್ಲಿ ರೆಡಿ ಆಯ್ತು. ಚಿಕನ್ ಚಿಲ್ಲಿ, ಡ್ರೈ ಚಿಕನ್ ಚಿಲ್ಲಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮುಗಿಸುವ. ಇಲ್ಲಿ ಈ ಕತಿ ಮುಗೀತು. ಚಿಕನ್ ರೆಡಿ ಕಣಿ. ಎಂತ ಲೈಕ್ ಐತೆ ಕಣಿ. ಎಲ್ಲರ ಬಾಯ ನೀರು ಬರ್ತಿರ್ತೀಗಲ್ಲ, ಬಾಯ ನೀರು ಬಿಡಿಬೇಡ. ಮನೆ ಮಾಡ್ಕೊತೀನಿ ಹೀಗೆ ಮಾಡಿ ಚಂದ ಮಾಡ್ಕೊಂಡು ಒಳ್ಳೆ ಮಾಡಿ ತಿಂದಿಬಿಡಿ. ಸೂಪರಾಗಿ ಬಂದಿತ್ತು ನಮ್ಮ ನಮ್ಮದು ಚಿಕನ್ ಚಿಲ್ಲಿ. ಎಂಥ ಸೂಪರಾಗಿ ಬಂದಿತ್ತು. ಎಲ್ಲ ಹೀಗೆ ಮಾಡ್ಕೊಂಡು ತಿಂದುಬಿಡಿ, ಭಾರಿ ಲೈಕ್ ಐತೆ. ವಿಡಿಯೋ ಕಂಡರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. Thank you for watching.